ಓಂ ಗಂ ಗಣಪತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಮನೆಗೆ ದೃಷ್ಟಿ ಗಣಪತಿ ದೃಷ್ಟಿಗೆ ಏನೇನೋ ಹಾಕ್ತೀವಿ. ಆದರೆ ಇವತ್ತಿನ ದಿವಸ ಏನಾಗಿದೆ ಅಂದರೆ ಗಣಪತಿಯನ್ನು ವಿಕಾರ ಸ್ವರೂಪವಾಗಿ ಬಿಂಬಿಸಿ ಚಿತ್ರಿಸಿ ರೂಪಿಸಿ ಆ ಗಣಪತಿಯನ್ನು ನಾವು ಇವತ್ತಿನ ದಿವಸ ದೃಷ್ಟಿ ಗಣಪತಿ ಅಂತ ಉಪಯೋಗಿಸ್ಕೊಳ್ತಾ ಇರತಕ್ಕಂಥ ಪದ್ಧತಿ ನಿಜವಾಗ್ಲೂ ಅದು ಅಷ್ಟು ಎಲ್ಲೂ ಕೂಡ ಶಾಸ್ತ್ರಗಳಲ್ಲಿ ಯಾವುದರಲ್ಲೂ ಕೂಡ ಉಲ್ಲೇಖ ಇಲ್ಲವೇ ಇಲ್ಲ. ಪ್ರಥಮ ಪೂಜಿತ ಜ್ಞಾನದ ಅಧಿದೇವತೆ, ಜ್ಞಾನಕ್ಕೆ ಗಣಗಳ ಒಡೆಯಾಗಿರ್ತಕ್ಕಂಥ ಆ ಗಣಪತಿಯನ್ನು ನಾವೇನಾಗಿದೆ ಇವತ್ತಿನ ದಿವಸ ಎಲ್ಲೋ ನಾವು ಹೋಗ್ತೀವಿ, ಯಾರೋ ಹೇಳ್ತಾರೆ ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ, ಯಾತ್ರೆಗಳಿಗೆ ಹೋಗ್ತೀವಿ, ಈ ದೃಷ್ಟಿ ಗಣಪತಿ ಈ ರೀತಿ ಇರ್ತಕ್ಕಂಥ ಗಣಪತಿಯನ್ನು ಮುಂಭಾಗಲಲ್ಲಿ ಹಾಕ್ಕೊಳ್ಳಿ, ಸಿಂಹದ್ವಾರದಲ್ಲಿ ಹಾಕ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಹೇಳ್ತೀನಿ ಅದು ಅಷ್ಟು ಶುಭ ಅಲ್ಲ. ಅದರಿಂದ ಮನೆಗೂ ಕೂಡ ಅಷ್ಟು ಶುಭದ ವಾತಾವರಣ ಇರೋ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ನಾವು ಪ್ರಮುಖ ದೇವರುಗಳಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಪ್ರಮುಖ ದೇವರುಗಳಲ್ಲಿ ನೈವೇದ್ಯ ಪ್ರಿಯ ಅಂತ ನಾವೇನು ಕರಿತೀವಿ, ಆ ಗಣಪತಿಯನ್ನು ವಿಕಾರವಾಗಿ ಬಿಂಬಿಸೋದು, ಸುಮಾರು ಕೈಗಳು, ಮುಖ ವಿಚಿತ್ರವಾಗಿ ಮಾಡಿ, ಕಣ್ಣುಗಳು ದೊಡ್ಡ ದೊಡ್ಡದು ಮಾಡಿ, ಆ ರೀತಿ ಮಾಡಿ ನಮಗೆ ಆ ಗಣಪತಿಯ ಒಂದು ಛಾಯೆಯನ್ನು ನಾವು ಮನೆ ಮುಂದೆ ಹಾಕೋದು ಶುಭ ಅಲ್ಲ. ವಿಕಾರ ಗಣಪತಿ ಎಲ್ಲೂ ಇಲ್ಲ, ಉಲ್ಲೇಖ ಇಲ್ಲ. ಅದು ಎಲ್ಲೂ ಕೂಡ ಈ ರೀತಿಯ ದೃಷ್ಟಿ ಗಣಪತಿ ಅಂತಕ್ಕಂತಹ ಒಂದು ಇದೇ ಇಲ್ವಾ. ಗಣಪತಿ ಅಂದ್ರೇ ಎಲ್ಲೋ ಒಂದು ಕಡೆ ನಾವು ಈ ಮೂರು ದಾರಿ ಸೇರಿರುವಾಗ ದಾರದ ಎಲ್ಲೋ ಒಂದು ಕಡೆ ಆ ದಾರಿಯ ನಮಗೆ ಈ ಕುತ್ತು ಬರುತ್ತೆ ಅಂತಕ್ಕಂಥ ಸಂದರ್ಭಗಳಲ್ಲಿ ಗಣಪತಿಯನ್ನು ಕೆಲವರು ವಿಗ್ರಹ ರೂಪದಲ್ಲಿ ಇಡ್ತಾರೆ. ನಾವು ಅದಕ್ಕೆ ಇವತ್ತಿನ ದಿವಸ ನಮ್ಮ ಭಾವನೆ ಅಂತ ಹೇಳ್ತಾ, ಆದರೆ ಈ ವಿಕಾರ ಗಣಪತಿ ಈ ದೃಷ್ಟಿ ಗಣಪತಿಯನ್ನು ಮನೆ ಮುಂದೆ ಆ ಛಾಯೆ ಆ ಫೋಟೋವನ್ನು ಹಾಕಬಾರ್ದು. ಅದರಿಂದ ಮನೆಗೆ ಅಷ್ಟು ಶ್ರೇಯಸ್ಕರವಾಗಿರಲ್ಲ. ಅದು ಹಾಕಿ ನಮಗೆ ತುಂಬ ಒಳ್ಳೆಯದಾಗಿದೆ ಅಂದರೆ ಅದು ನಿಮ್ಮ ಒಂದು ಪೂರ್ವಕೃತ ಒಂದು ಸುಕೃತ ಅಂತೂ ಕೂಡ ಹೇಳ್ಬೋದು. ಇನ್ನು ಭಾದ್ರಪದ ಮಾಸದಲ್ಲಿ ನಾವು ಗಣಪತಿಯನ್ನು ಆಚರಣೆ, ಆ ಗಣಪತಿಯ ಪೂಜೆಯನ್ನು, ಗಣಪತಿಯ ಒಂದು ಆರಾಧನೆಯನ್ನು ಕೂಡ ನಾವು ಮಾಡ್ಕೊಳ್ತೀವಿ. ಆದರೆ ಈ ಗಣಪತಿ ನಾವು ಗಣಪತಿ ಹೇರಂಬ, ವಿಘ್ನ ವಿನಾಶಕ ಎಲ್ಲವನ್ನೂ ಸಾಕಷ್ಟು ವಿಧವಾದ ಹೆಸರುಗಳಿಂದ ಕರ್ಕೊಳ್ತೀವಿ. ಮೂಷಿಕ ವಾಹನ ಇರ್ಬೋದು, ಪಾಲಚಂದ್ರ ಇರ್ಬೋದು, ಈ ರೀತಿ ಹಾಕ್ಕೊಳ್ತೀವಿ. ಆದರೆ ನಾವು ಒಂದು ಶ್ಲೋಕನೂ ಇದೆ, ನಾವು ಏನು ಹೇಳ್ತೀವಿ, ಗಜಾನನಂ ಭೂತ ಗಣಾದಿ ಸೇವಿತಂ. ಆದರೆ ಈ ಒಂದು ದೃಷ್ಟಿಗೆ ಈ ಗಣಪತಿಯನ್ನು ಮನೆ ಹತ್ರ ಹಾಕಬಾರ್ದು. ಕೆಲವನ್ನು ನಾವು ಒಪ್ಕೋತೀವಿ, ಕೆಲವು ಇದನ್ನು ಒಪ್ಕೊಳ್ಳೋಕೆ ಸಾಧ್ಯ. ವಿಕಾರ ಮಾಡೋದು ಗಣಪತಿನ, ಅದು ನೋಡೋಕ್ಕೆ ಗಣಪತಿ ಏನು ರಾಕ್ಷಸ ರೂಪದಲ್ಲಿ ಒಂಥರ ವಿಚಿತ್ರ ರೂಪಗಳಲ್ಲಿ ಬಿಂಬಿಸಿ ಆ ಫೋಟೋ ತಂದು ಮನೆ ಮುಂದೆ ಹಾಕಿ ಅಥವಾ ಮನೆಯ ಸಿಂಹದ್ವಾರದ ಮೇಲೆ ಹಾಕ್ಕೊಂಡು ಅದನ್ನು ಹಾಕೋದು ಅಷ್ಟು ಶುಭಕರವಾಗಿ ಇಲ್ಲ. ಯಾಕೆಂದರೆ ಗಣಪತಿಯನ್ನು ಹರ್ಷಿಂದಲ್ಲಿ ಮಾಡಿದ್ರೂ ಗಣಪತಿ, ನಾವಿವತ್ತು ಗಂಧದಿಂದ ಮಾಡಿದ್ರೂ ಗಣಪತಿಯನ್ನು ಹೇಗೆ ಬೇಕಾದರೂ ನಾವು ರೂಪಿಸ್ಕೋಬೋದು. ಅದು ಏನು, ಅದು ಒಂದು ಪ್ರಾಣಿಯ ಮುಖ, ಮನುಷ್ಯನ ದೇಹ ಇರತಕ್ಕಂಥ ವಿಶೇಷವಾದ ಒಂದು ಆಕಾರ, ಎಲ್ಲವೂ ಕೂಡ ಆತನ ಒಂದು ಶರೀರದಲ್ಲಿರ್ತಕ್ಕಂಥ ಪ್ರತಿ ಅಂಗಾಂಗ, ಕಿವಿಯು ದೊಡ್ಡದಾಗಿ ಯೋಚನೆ ಮಾಡಿ ಅಂತ ಹೇಳುತ್ತೆ, ಪುಟ್ಟ ಕಣ್ಣುಗಳು ಸೂಕ್ಷ್ಮತೆ ಇಟ್ಕೊಳ್ಳಿ ಅಂತ ಹೇಳುತ್ತೆ, ದೊಡ್ಡ ಹೊಟ್ಟೆ ಅಂತ ಹೇಳಿದಾಗ ಬ್ರಹ್ಮಾಂಡವನ್ನು ಅರಿತುಕೋಬೇಕು ಅಂತಕ್ಕಂಥ ಭಾವನೆಗಳು ಬರುತ್ತೆ. ಈ ದೃಷ್ಟಿ ಗಣಪತಿಯನ್ನು ಮನೆಯ ಹತ್ತಿರ ಹಾಕ್ಕೊಳ್ಳೋದು ಶುಭ ಅಲ್ಲ ಅಂತ ಹೇಳ್ತಾ, ಎಲ್ಲವೂ ಅವರವರ ನಂಬಿಕೆಗೆ ಬಿಟ್ಟಿದ್ದು. ಆದರೆ ಗಣಪತಿಯಲ್ಲಿ ನಿಮಗೆ ಸಾಕಷ್ಟು ಶುಭ ಆಗಬೇಕು, ವ್ಯಾಪಾರದಲ್ಲಿ ಒಳ್ಳೆಯದಾಗಬೇಕು, ಕೆಲಸ ಕಾರ್ಯಗಳಲ್ಲಿ ಜಯ ಆಗಬೇಕು, ಪ್ರಥಮ ಪೂಜಿತ ಆಗಿರ್ತಾನೆ. ಆದರೆ ಪ್ರಥಮ ಮಂತ್ರದವನ್ನು ಕೂಡ ನೀವು ಇವತ್ತಿನ ದಿವಸ ಈ ಸಣ್ಣ ಪುಟ್ಟ ಒಂದೇ ಒಂದು ಮಂತ್ರನ ಯಾವಾಗಲೂ ನೀವು ಜಪ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ, ಎಲ್ಲವೂ ಒಳ್ಳೆಯದಾಗತ್ತೆ. ಅದೇನಿಲ್ಲ, ತುಂಬ ಸೂಕ್ಷ್ಮವಾಗಿದೆ, ತುಂಬ ಸರಳವಾಗಿದೆ. ಮನೆಯಿಂದ ಆಚೆ ಬರುವಾಗ, ವಾಹನ ಹತ್ತಾ ಇರ್ತಕ್ಕಂಥ ಸಂದರ್ಭ, ಅಥವಾ ವ್ಯಾಪಾರದಲ್ಲಿರ್ತಕ್ಕಂಥ ಸಂದರ್ಭ, ಅಥವಾ ಜರ್ನಿ ಮಾಡ್ತಾ ಇದ್ದೀರಾ, ಈ ಒಂದು ಅಥವಾ ವಿದ್ಯಾಭ್ಯಾಸಕ್ಕೆ ಇನ್ನೇನು ಪರೀಕ್ಷೆ ಕೂತ್ಕೋಬೇಕು, ಪರೀಕ್ಷೆ ಬರೆಯೋಕ್ಕೆ ಪ್ರಾರಂಭ ಮಾಡಬೇಕು, ಈ ಸಮಯಗಳಲ್ಲಿ ಒಂದು ಸಣ್ಣ ಪುಟ್ಟ ಒಂದು ವಿಶೇಷವಾದ ಒಂದು ಸಣ್ಣ ಮಂತ್ರ ಇದೆ. ಅದುವೇ ಓಂ ವಕ್ರತುಂಡಾಯ ಹುಂ. ಓಂ ವಕ್ರತುಂಡಾಯ ಹುಂ. ಒಂದು ಕಡೆ ಓಂ ಬರಬೇಕು, ಒಂದು ಕಡೆ ಹುಂ ಬರಬೇಕು. ನಾವು ಅದಕ್ಕೆ ಓಂ ಗಂ ಗಣಪತಯೇ ನಮಃ ಅದು ಕಾಮನ್ನಾಗಿ ಹೇಳ್ಕೊತೀವಿ. ಇದು ಒಂದು ಬಹಳ ವಿಶೇಷವಾದ ಒಂದು ಷಡಕ್ಷರಿ ಮಂತ್ರ ಕೂಡ ಆಗಿರುತ್ತೆ. ಸರ್ವ ವಿಧದಲ್ಲೂ ಶ್ರೇಯಸ್ ಕೊಡುತ್ತೆ, ಸರ್ವ ವಿಧದಲ್ಲೂ ಜಯ ಕೊಡುತ್ತೆ. ಓಂ ವಕ್ರತುಂಡಾಯ ಹುಂ. ಓಂ ವಕ್ರತುಂಡಾಯ ಹುಂ. ಈ ಮಂತ್ರವನ್ನು ಮಹಿಳೆಯರು, ಪುರುಷರು, ವಿದ್ಯಾರ್ಥಿಗಳು, ರೋಗಿಗಳು, ವ್ಯಾಪಾರಸ್ಥರು ಎಲ್ಲರೂ ಪ್ರಥಮವಾಗಿ ಹೇಳಿಕೊಂಡು ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.